ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪೊಲಿಟಿಲಿ ನಾವು ಇವತ್ತು DPSP ಬಗ್ಗೆ ತಿಳ್ಕೊಳ್ಳೋಣ. DPSP ಏನಿದ್ರ ಫುಲ್ ಫಾರ್ಮು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಅಂದ್ಕೊಳ್ತೇನೆ ಕನ್ನಡದಲ್ಲಿ ಅಲ್ವಾ. DPSP ಪಾರ್ಟ್ 4 ಆರ್ಟಿಕಲ್ 36 to 51, ಆರ್ಟಿಕಲ್ 36ಇಂದ 51 ತನಕ ನಾವು DPSPಯ ಬಗ್ಗೆ ಇರುವಂಥ ಆರ್ಟಿಕಲನ್ನು ನೋಡ್ತೇವೆ. ಇದ್ರ ಬಗ್ಗೆ ನಿಮಗೆ ಕರೆಕ್ಟಾಗಿ ನೆನಪಿರಬೇಕು ಯಾವ ಪಾರ್ಟಲ್ಲಿ ಬರುತ್ತೆ. ಪಾರ್ಟ್ 1 ಏನು ಅಂತ ಹೇಳಿ, 2 ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಪಾರ್ಟ್ 3 ಯಾವುದು, ಪಾರ್ಟ್ 4 ಯಾವುದು. ಪಾರ್ಟ್ 1ನಲ್ಲಿ ಆರ್ಟಿಕಲ್ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ ನೆನಪು ಮಾಡ್ಕೋಬೇಕು ಈಗಲೇ. ಪಾರ್ಟ್ 2ಅಲ್ಲಿ ಆರ್ಟಿಕಲ್ ಯಾವುದು, ಪಾರ್ಟ್ 3 ಆರ್ಟಿಕಲ್ಸ್, ಪಾರ್ಟ್ 4. ಈಗ ಪ್ರತಿ ಸೆಕ್ಷನ್ ಆದಮೇಲೆ ಮೊದಲಿಂದ ಯಾವ ಪಾರ್ಟು ಯಾವುದಕ್ಕೆ ಸಂಬಂಧಪಟ್ಟಿರೋದು, ಆರ್ಟಿಕಲ್ಸ್ ಯಾವುದು ಇದೆ ಅದರಲ್ಲಿ, ಅದು ಒಂದು ಸಾರಿ ನೀವು ರಿವಿಷನ್ ಮಾಡಲೇಬೇಕು. ಇದು ನನ್ನ ಕಳಕಳಿಯ ವಿನಂತಿ. ನೆಕ್ಸ್ಟ್, ವಾಟ್ ಆರ್ DPSP? ಹಾಗಾದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆರ್ ಕಾನ್ಸ್ಟಿಟ್ಯೂಷನಲ್ ಗೈಡ್ಲೈನ್ಸ್ ಗಿವನ್ ಟು ದಿ ಸ್ಟೇಟ್. ಸಂವಿಧಾನ ಕೆಲವೊಂದು ಮಾರ್ಗದರ್ಶಿ ಸೂತ್ರಗಳನ್ನು ಹಾಕ್ಕೊಟ್ಟಿದೆ. ಯಾರಿಗೆ? ಸ್ಟೇಟಿಗೆ. ಏನು ಹೇಳ್ತಾರೆ ಅದರಲ್ಲಿ? ಮುಖ್ಯವಾಗಿ ಯಾವುದಕ್ಕೋಸ್ಕರ ಕೊಟ್ಟಿರೋದು? ಟು ಫ್ರೇಮ್ ಲಾಸ್, ಹೇಗೆ ಕಾನೂನುಗಳನ್ನು ಮಾಡಿದರೆ ಒಳ್ಳೆಯದು. ಫಾರ್ಮುಲೇಟ್ ಪಾಲಿಸಿಗಳನ್ನು ಹೇಗೆ ಫಾರ್ಮ್ ಮಾಡೋದು. ಗವರ್ನ್ ದ ಕಂಟ್ರಿ ಇನ್ ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ ಜಸ್ಟ್ ಮ್ಯಾನರ್. ಈಗ ದೇಶ ನಡೆಸೋದ್ರಲ್ಲಿ ಏನು ದೊಡ್ಡ ವಿಷಯ ಅಲ್ಲ, ಆದರೆ ಸರಿಯಾಗಿ ನಡೆಸೋದಿದೆಯಲ್ವಾ, ಅದು ಬಹಳ ಇಂಪಾರ್ಟೆಂಟು. ಸೋಷಿಯಲಿ ಮತ್ತು ಎಕನಾಮಿಕಲಿ, ಸಾಮಾಜಿಕವಾಗಿ ಆರ್ಥಿಕವಾಗಿ ನ್ಯಾಯಯುತವಾಗಿ ನಡೆಸಬೇಕು ಅಂತಂದರೆ ಅದು ಬಹಳ ಸುಲಭವಾದ ಕೆಲಸ ಅಲ್ಲ. ಅಂತಹ ಒಂದು ರೀತಿಯಲ್ಲಿ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಅದಕ್ಕೋಸ್ಕರ ಇರೋದು DPSPಗಳು. DPSP ಟೆಲ್ ದ ಸ್ಟೇಟ್ ವಾಟ್ ಕೈಂಡ್ ಆಫ್ ಸೊಸೈಟಿ ಇಂಡಿಯಾ ಶುಡ್ ಬಿಕಮ್. ನಮ್ಮ ಭಾರತ ಯಾವ ರೀತಿಯ ಸಮಾಜವಾಗಿ ರೂಪುಗೊಳ್ಳಬೇಕು. ದೇ ಆರ್ ಐಡಿಯಲ್ಸ್ ಟು ಬಿ ಅಚೀವ್ಡ್, ನಾಟ್ ರೈಟ್ಸ್ ಟು ಬಿ ಡಿಮ್ಯಾಂಡೆಡ್. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸೆಂಟೆನ್ಸ್. ಇದರ ಬಗ್ಗೆ ಶಾರ್ಟ್ ನೋಟ್ಸನ್ನು ಕೆಳಗಡೆ ಕೊಟ್ಟಿದ್ದೇನೆ, ಈಗ ಜಸ್ಟ್ ಕೇಳಿಸ್ಕೊಳ್ಳಿ. ಅಂತಂದರೆ ಈ DPSPಗಳು ಐಡಿಯಲ್ಸ್ ಅಂತಂದರೆ ಆದರ್ಶ ಅಲ್ವಾ. ನಾವು ಜೀವನದಲ್ಲಿ ಒಂದು ಆದರ್ಶ ಗುರಿ ಅಂತ ಇಟ್ಕೊಂಡಿರ್ತೇವೆ. ದೊಡ್ಡ ನಮ್ಮದೇ ಆದಂಥ ಎಷ್ಟೋ ಐಡಿಯಲ್ಸ್ಗಳನ್ನ ಇಟ್ಕೊಂಡಿರ್ತೇವೆ, ಅದನ್ನು ಸಾಧಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. DPSPನೂ ಹಾಗೆ ಐಡಿಯಲ್ಸ್ಗಳು. ಇದು ರೈಟ್ಗಳಲ್ಲ. ರೈಟ್ ಅಂತಂದರೆ ನಾವು ಕೇಳಿದ ತಕ್ಷಣ ಕೊಡಲೇಬೇಕು, ಇದು ನನ್ನ ಹಕ್ಕು ಅಂತ ಕೇಳೋ ಹಾಗಿಲ್ಲ. ಹಾಗಾಗಿ ಇದು ಐಡಿಯಲ್ಸ್ಗಳು. ಆ ಐಡಿಯಲ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತೆ. ಎಲ್ಲಿದು ಮೆನ್ಷನ್ ಮಾಡಿರೋದು? ಪಾರ್ಟ್ 4 ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೆನಪಿರಲಿ, ಆರ್ಟಿಕಲ್ 36ಇಂದ 51 ತನಕ. ಆರ್ಟಿಕಲ್ 36ಅಲ್ಲಿ ಡೆಫಿನೇಷನ್ ಆಫ್ ಸ್ಟೇಟ್ ಬರುತ್ತೆ. ಇದು ಆರ್ಟಿಕಲ್ 12ಅಲ್ಲಿ ನಾವು ಆಲ್ರೆಡಿ ನೋಡಿದ್ದೇವೆ ಸ್ಟೇಟ್ ಅಂತ ಏನು ಅಂತಂದರೆ ಸೇಮ್ ಅದು. ಆರ್ಟಿಕಲ್ 37ನಲ್ಲಿ ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ DPSP ಅಂತ ಬರುತ್ತೆ. ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಆದರೆ ಮೇನಾಗಿ ನೆನಪಿರಲಿ, ಸ್ಟೇಟ್ ಅಂದರೆ ಎಲ್ಲಿ ಬರುತ್ತೆ. ಸಾರಿ. ಹಾಗಾದರೆ ನಾವು ಎಲ್ಲಿಂದ ತಗೊಂಡ್ವಿ? ಸೋರ್ಸ್ ಏನು ನಮಗೆ? DPSPಯನ್ನು ನಾವು ಎಲ್ಲಿಂದ ಬಾರೋ ಮಾಡಿದ್ವಿ? ದ DPSPs ಬಾರೋಡ್ ಮೇನ್ಲಿ ಫ್ರಾಮ್ ಎಲ್ಲಿಂದ? ಐರಿಷ್ ಕಾನ್ಸ್ಟಿಟ್ಯೂಷನ್ 1937. ಐರಿಷ್ ಕಾನ್ಸ್ಟಿಟ್ಯೂಷನ್ದ ಬಾರೋ ಮಾಡಿರೋದು. ಐರಿಷ್ ಕಾನ್ಸ್ಟಿಟ್ಯೂಷನ್ ಬಾರೋಡ್ ಇಟ್ ಫ್ರಾಮ್ ಸ್ಪ್ಯಾನಿಷ್ ಕಾನ್ಸ್ಟಿಟ್ಯೂಷನ್. ಇಂಡಿಯಾ ತೆಗೆದುಕೊಂಡಿರೋದು ಐರಿಷಿಂದ, ಐರಿಷರು ತೆಗೆದುಕೊಂಡಿರೋದು ಸ್ಪ್ಯಾನಿಷಿಂದ. ಸೊ ಈಗ ಹಾಗಾದರೆ ಇದ್ರ ಬಗ್ಗೆ ಬೇರೆ ದೊಡ್ಡ ಲೀಡರ್ಸ್ಗಳು ಏನು ಹೇಳ್ತಾರೆ? ವಾಟ್ ಡಿಡ್ ಲೀಡರ್ಸ್ ಸೇ ಅಬೌಟ್ DPSP? ಈ ಸ್ಟೇಟ್ಮೆಂಟ್ಗಳನ್ನು ಕೆಲವೊಂದು ಸಾರಿ ನಾವು ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ಬೇಕಾಗತ್ತೆ. ಒಂದು ಪ್ರಿಲಿಮ್ಸಲ್ಲಿ ಕೆಲವೊಂದು ಸಾರಿ ಕೇಳ್ತಾರೆ, ಇಲ್ಲ ಮೇನ್ಸಲ್ಲಾದರೂ ನಮಗೆ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಂಟ್ರೊಡಕ್ಷನಲ್ಲಿ ಇಂಥ ವ್ಯಕ್ತಿಗಳು ಹೀಗೆ ಹೇಳಿದ್ದಾರೆ DPSP ಬಗ್ಗೆ. ವಾಟ್ ದೇ ಹ್ಯಾವ್ ಟೋಲ್ಡ್ ಅಬೌಟ್ DPSP. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಇಂಟ್ರೊಡಕ್ಷನ್ ಇನ್ ಮೇನ್ಸ್. ಸೊ ಲೆಟ್ಸ್ ಸಿ ವಾಟ್ ಅಂಬೇಡ್ಕರ್ ಹ್ಯಾಸ್ ಸೆಡ್. ಇವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, DPSPs ಆರ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ದ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್. ನಾವು ಆಲ್ರೆಡಿ ಸಾ 3 ಆರ್ಗನ್ಸ್ ಆಫ್ ದಿ ಸ್ಟೇಟ್: ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಬಟ್ ಹಿಯರ್ DPSPs ಆರ್ ಇನ್ಸ್ಟ್ರಕ್ಷನ್. ಏನು, ಯಾರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ? ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ಗಳಿಗೆ. ಜುಡಿಷಿಯರಿಯ ಪಾತ್ರ ಇಲ್ಲಿ ಇರೋದಿಲ್ಲ. ಹಾಗಾಗಿ ಶಾಸಕಾಂಗ ಮತ್ತು ಕಾರ್ಯಾಂಗ ಇದಕ್ಕೆ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾ ಇದೆ DPSP. ಇದು ಅಂಬೇಡ್ಕರ್ ಹೇಳೋರು. DPSPs ಅಂತಂದರೆ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ.
ಇನ್ನು ಗ್ರಾನ್ವಿಲ್ ಆಸ್ಟಿನ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಈಗ FR ಫಂಡಮೆಂಟಲ್ ರೈಟ್ಸ್ ಇದೆಯಲ್ವಾ, ಲಾಸ್ಟ್ ಪಾರ್ಟಲ್ಲಿ ನೋಡಿದ್ದು, ಅದರ ಜೊತೆ DPSP ದೆ ಬೋತ್ ಟುಗೆದರ್ ಆರ್ ದಿ ಕನ್ಸೈನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಏನಿದು ಕನ್ಸೈನ್ಸ್ ಅಂತಂದರೆ, ಕನ್ಸೈನ್ಸ್ ಅನ್ನೋ ಶಬ್ದದ ಅರ್ಥವನ್ನು ಮೊದಲು ಹೇಳಿದ್ದೆ, ಹಾಗಾಗಿ ಈಗ ರಿಪೀಟ್ ಮಾಡೋದಿಲ್ಲ, ನೀವೇ ನೆನಪು ಮಾಡ್ಕೋಬೇಕು. ಕನ್ಸೈನ್ಸ್ ಅಂತಂದರೆ ಏನು? ಎಥಿಕ್ಸ್ನಲ್ಲೂ ಬರ್ತಾ ಇದೆ ಈ ಶಬ್ದ ಕನ್ಸೈನ್ಸ್ ಅಂತಂದರೆ. ಮತ್ತು ರಿಲಿಜನ್ಗೆ ಸಂಬಂಧಪಟ್ಟಾಗೆ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಕನ್ಸೈನ್ಸ್ ಅನ್ನೋ ಶಬ್ದ ಬಂದಿತ್ತು, ರಿವಿಷನ್ ಮಾಡಿದಿರೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ಸಂವಿಧಾನದ ಕನ್ಸೈನ್ಸ್ ಇದು. ಏನು ಕನ್ಫ್ಯೂಷನ್ ಇದ್ದರೆ ಇಲ್ಲಿ ಹೋಗಿ ಸರ್ಚ್ ಮಾಡಿ ಕನ್ಸೈನ್ಸ್ ಅಂತಂದರೆ ಏನು. ಇನ್ನು ನೇಚರ್ ಆಫ್ DPSP ಹೇಗೆ, ಇದರ ಮುಖ್ಯವಾದ ಗುಣಲಕ್ಷಣಗಳೇನೇನು ಅಂತಂದರೆ, ಫೀಚರ್ ನೋಡಿ, ನಾನ್ ಜಸ್ಟಿಸಿಯೇಬಲ್. ನಾನ್ ಜಸ್ಟಿಸಿಯೇಬಲ್ ಅಂತಂದರೆ ಮೊದಲು ಈ ಶಬ್ದ ಎಲ್ಲಿ ಕೇಳಿದ್ರಿ? ನಾನ್ ಜಸ್ಟಿಸಿಯೇಬಲ್ ಇನ್ ನೇಚರ್. ಅದರ ಅರ್ಥ ಏನು? ಕ್ಯಾನಾಟ್ ಬಿ ಎನ್ಫೋರ್ಸ್ಡ್ ಇನ್ ಕೋರ್ಟ್. ಈಗ ಪ್ರಿಯಾಂಬಲ್ ಬಗ್ಗೆ ನಾವು ಮಾತನಾಡಬೇಕಾದ್ರೆ ನಾನ್ ಜಸ್ಟಿಸಿಯೇಬಲ್ ಅಂತ ಬಂದಿತ್ತು, ನೆನಪು ಮಾಡ್ಕೊಳ್ಳಿ ಅಲ್ವಾ. ಅಲ್ಲೇನೋ ಹೇಳಿದ್ದಾರೆ ಅಂತ ಕೋರ್ಟಿಗೆ ಹೋಗಿ ನನಗಿದು ಸಿಕ್ಕಿಲ್ಲ ಅಂತ ಹೇಳೋ ಹಾಗಿಲ್ಲ. ಕೆನಾಟ್ ಬಿ ಎನ್ಫೋರ್ಸ್ಡ್ ಇನ್ ಕೋರ್ಟ್, ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಇನ್ನು ಫಂಡಮೆಂಟಲ್ ಇನ್ ಗವರ್ನೆನ್ಸ್, ರಾಜ್ಯ ಸರ್ಕಾರ ಯಾವುದೇ ಇರಲಿ, ಸ್ಟೇಟ್ ಮಸ್ಟ್ ಅಪ್ಲೈ ದೆಮ್ ವೈಲ್ ಮೇಕಿಂಗ್ ಲಾಸ್. ಇದು ಕಾನೂನನ್ನು ತರ್ತಾ ಇದ್ದಾರೆ ಅಂತಂದರೆ ಆವಾಗ ಇದನ್ನು ಅಪ್ಲೈ ಮಾಡ್ಕೋಬೇಕು. ಪಾಸಿಟಿವ್ ಅಬ್ಲಿಗೇಷನ್, ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೋಡಬೇಕಾದ್ರೆ ಅದೆಲ್ಲ ಹೇಗಿತ್ತು? ಸ್ಟೇಟ್ ಶಲ್ ನಾಟ್, ಸ್ಟೇಟ್ ಶಲ್ ನಾಟ್, ಶಲ್ ನಾಟ್, ನಾಟ್ ಅಲ್ವಾ. ಆ ಶಬ್ದಗಳನ್ನು ಯಾಕೆ ಪದೇ ಪದೇ ಹೇಳ್ತಿದ್ದಾನೆ? ಯಾಕಂದರೆ ಇದೆಲ್ಲ ನೆಗೆಟಿವ್ ಟೋನಲ್ಲಿ ಇರೋದು. ಶಲ್ ನಾಟ್, ಹೀಗೆ ಮಾಡಬಾರ್ದು, ನೀವು ಯಾರ ವಿರುದ್ಧನೂ ತಾರತಮ್ಯ ಮಾಡಬಾರ್ದು. ಸ್ಟೇಟ್ ಶಲ್ ನಾಟ್ ಡಿಸ್ಕ್ರಿಮಿನೇಟ್ ಓನ್ಲಿ ಆನ್ ದ ಬೇಸಿಸ್ ಆಫ್ ರೇಸ್, ಕಾಸ್ಟ್, ರಿಲಿಜನ್ ಬರುತ್ತಲ್ವಾ. ಇಕ್ವಾಲಿಟಿ, ರೈಟ್ ಟು ಇಕ್ವಾಲಿಟಿ, ಮತ್ತು ಬೇರೆ ಬೇರೆ ರೈಟ್ಗಳು ಬಂದಾಗ ಸ್ಟೇಟ್ ಹೀಗೆ ಮಾಡಬಾರ್ದು. ಹೀಗೆ ಮಾಡಬಾರ್ದು ಅಂತಂದರೆ ಅದು ಯಾವ ಟೋನು? ನೆಗೆಟಿವ್ ಟೋನು. ಇಲ್ಲಿ DPSP ಏನು ಹೇಳ್ತಾ ಇದೆ? ಹೀಗೆ ಮಾಡಿ, ಪಾಸಿಟಿವ್ ಟೋನು. ಫಂಡಮೆಂಟಲ್ ರೈಟು ನೆಗೆಟಿವ್ ಟೋನು. DPSP ಆರ್ ಪಾಸಿಟಿವ್ ಅಬ್ಲಿಗೇಷನ್. ಇಟ್ ಟೆಲ್ಸ್ ದಿ ಸ್ಟೇಟ್ ವಾಟ್ ಟು ಡೂ, ನಾಟ್ ವಾಟ್ ಟು ಅವಾಯ್ಡ್. ನೀವೇನು ಮಾಡಬೇಕು ಅಂತ ಸರ್ಕಾರಕ್ಕೆ, ರಾಜ್ಯಕ್ಕೆ ಹೇಳುತ್ತೆ DPSP. ಮಾರಲ್ ಆ್ಯಂಡ್ ಪೊಲಿಟಿಕಲ್ ಫೋರ್ಸ್, ಮುಖ್ಯವಾಗಿ ಎನ್ಫೋರ್ಸ್ ಥ್ರೂ ಪಬ್ಲಿಕ್ ಒಪಿನಿಯನ್ ಎಲೆಕ್ಷನ್ಸ್. ಈಗ DPSPನ ಎಷ್ಟು ಚೆನ್ನಾಗಿ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಜನ ಅದನ್ನು ಗುರುತಿಸ್ತಾರೆ. ಪೊಲಿಟಿಕಲಿ ಮತ್ತೆ ಅವರನ್ನು ಎಲೆಕ್ಷನ್ ಮೂಲಕ ಆಯ್ಕೆ ಮಾಡಬಹುದು. ಪಬ್ಲಿಕ್ ಒಪಿನಿಯನ್ ಸಹ ಇದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೋಡಿ, ಆರ್ಟಿಕಲ್ 37 ಕ್ಲಿಯರ್ಲಿ ಸೇಸ್ DPSPs ಆರ್ ನಾಟ್ ಎನ್ಫೋರ್ಸಿಬಲ್ ಬೈ ಕೋರ್ಟ್ಸ್ ಬಟ್ ಫಂಡಮೆಂಟಲ್ ಇನ್ ದಿ ಗವರ್ನೆನ್ಸ್ ಆಫ್ ದಿ ಕಂಟ್ರಿ. DPSPಗಳನ್ನು ಕೋರ್ಟಿಗೆ ಹೋಗಿ ಎನ್ಫೋರ್ಸ್ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ನಮ್ಮ ದೇಶದ ಆಡಳಿತಕ್ಕೆ ಬಹಳ ಮೂಲಭೂತವಾಗಿರೋದು. ಯಾಕೆ ನಾನ್ ಜಸ್ಟಿಸಿಯೇಬಲ್ ಅಂತ ಇಟ್ಟಿದ್ದಾರೆ? ವೈ ವರ್ DPSP ಮೇಡ್ ನಾನ್ ಜಸ್ಟಿಸಿಯೇಬಲ್? ಬಿಕಾಸ್ ನೋಡಿ, ನಮ್ಮ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ಸಿಕ್ಕಿದ ಮೇಲೆ ಯಾವಾಗ ಸಂವಿಧಾನ ರಚನೆ ಆಯಿತು ನೆನಪು ಮಾಡ್ಕೊಳ್ಳಿ, ಆ ಡೇಟ್ ನಿಮಗೆ ಗೊತ್ತಿರಬೇಕು. ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಭಾರತದ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ ಸಾಲೆಮ್ಲಿ ಸ್ವೇರ್ ಅಂತ ಬರುತ್ತಲ್ವ, ಅಲ್ಲೊಂದು ಡೇಟ್ ಕೊಟ್ಟಿದ್ದಾರೆ ಕೆಳಗಡೆ. ಆ ಡೇಟಿಗೆ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಆಮೇಲೆ ಅದನ್ನು ಎನ್ಫೋರ್ಸ್ ಆಯಿತು, ಯಾವಾಗ ಬಂತು, ಜಾರಿಗೆ ಬಂತು, ಕಮೆನ್ಸ್ಮೆಂಟು, ಈ ಥರ ಎಲ್ಲ ಡೇಟ್ಗಳು ಬರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ದೇಶ ಯಾವ ಥರ ಇತ್ತು ಅಲ್ವಾ? ಆಗ್ತಾನೆ ಹುಟ್ಟಿದ ಮಗು ಥರ. ಹುಟ್ಟಿದ ಮಗುವಿಗೆ ಎಲ್ಲ ಒಂದು ಸೌಕರ್ಯಗಳು ಒಂದೇ ಸಾರಿ ಸಿಕ್ಕೋದಿಲ್ಲ. ಎಟ್ ದಟ್ ಟೈಮ್ ಇಂಡಿಯಾ ಲ್ಯಾಕ್ಡ್ ಸಫಿಷಿಯೆಂಟ್ ಫಿನಾನ್ಷಿಯಲ್ ರಿಸೋರ್ಸಸ್. ಇಂಡಿಪೆಂಡೆನ್ಸ್ ಸಿಕ್ಕಿದಾಗ ಸಡನ್ನಾಗಿ ಇಡೀ ದೇಶವನ್ನು ಒಂದೇ ದಿನದಲ್ಲಿ ಅದ್ಭುತವಾದಂತಹ ಜಾಗತಿಕ ಮಟ್ಟದ ಕೇಂದ್ರವನ್ನಾಗಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಿಸೋರ್ಸ್ಗಳಿರಲಿಲ್ಲ. ಸೊ ಅದ್ರ ಜೊತೆ ನಮ್ಮ ದೇಶದ ಒಂದು ಪಾಸಿಟಿವ್ ಹೌದು, ನೆಗೆಟಿವ್ ಹೌದು, ಎರಡೂ ಪಾಯಿಂಟ್ ಅಲ್ಲಿ ಬರುತ್ತೆ. ಅದು ಡೈವರ್ಸಿಟಿ ಮತ್ತು ಬ್ಯಾಕ್ವರ್ಡ್ನೆಸ್. ಎಷ್ಟು ವೈವಿಧ್ಯತೆ ಇರೋದ್ರಿಂದ ಇಡೀ ದೇಶಕ್ಕೆ ಒಂದೇ ಕಾನೂನನ್ನು ತರಲಿಕ್ಕೆ ಆಗೋದಿಲ್ಲ. 10 ಕಿಲೋಮೀಟರ್ಗೆ ಹೊಸ ಸಂಸ್ಕೃತಿ, ಹೊಸ ಭಾಷೆ, ಹೊಸ ನುಡಿಗಟ್ಟುಗಳು ಎಷ್ಟಿದೆ ಅಲ್ವಾ? ಭಾಷೆ, ಜನಾಂಗ, ರಿಲಿಜನ್, ರೇಸು ಎಷ್ಟಿದೆ. ಹಾಗಾಗಿ ಇಷ್ಟೆಲ್ಲ ಇದ್ದ ಮೇಲೆ ಆ ಡೈವರ್ಸಿಟಿಯನ್ನು ನೋಡಬೇಕು ನಾವು. ಕಾನೂನನ್ನು ತರಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿ ಲಾಗಳನ್ನು ತರಬೇಕಾಗುತ್ತೆ. ಮತ್ತು ನ್ಯೂಲಿ ಇಂಡಿಪೆಂಡೆಂಟ್ ಸ್ಟೇಟ್ ನೀಡೆಡ್ ಫ್ಲೆಕ್ಸಿಬಿಲಿಟಿ, ನಾಟ್ ರಿಜಿಡ್ ಅಬ್ಲಿಗೇಷನ್. ಹೊಸದಾಗಿ ಸ್ವಾತಂತ್ರ್ಯ ಸಿಕ್ಕಿರುವಂತಹ ದೇಶಕ್ಕೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ, ನಮ್ಯತೆ ಬೇಕು. ಜಸ್ಟು ಹೀಗೆ ಮಾಡಲೇಬೇಕು ಎಲ್ಲರೂ ರಿಜಿಡ್ಡಾಗಿ ಅಬ್ಲಿಗೇಷನ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಮೇಕರ್ಸ್ ಪ್ರಿಫರ್ಡ್ ಗ್ರ್ಯಾಜುವಲ್ ಇಂಪ್ಲಿಮೆಂಟೇಷನ್, ನಾಟ್ ಇನ್ಸ್ಟಂಟ್ ಎನ್ಫೋರ್ಸ್ಮೆಂಟ್. ಹಾಗಾಗಿನೇ ಸಂವಿಧಾನವನ್ನು ತಯಾರಿಸುವವರು, ನಿರ್ಮಾತೃರು ಅಂತ ಹೇಳ್ತೀವಲ್ವ, ಅವರು
ದೇಶ ಇದನ್ನೆಲ್ಲ ಗ್ರ್ಯಾಜುವಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗಲಿ. ಒಂದೇ ಸಾರಿ ಎನ್ಫೋರ್ಸ್ ಮಾಡಿದರೆ ಇದು ಬಹಳ ದಿನ ಉಳಿಯೋದಿಲ್ಲ, ಯಾಕಂತಂದರೆ ರಿಸೋರ್ಸ್ಗಳು ಕಡಿಮೆ ಇದೆ. ಹಾಗಾಗಿನೇ ನಾನ್ ಜಸ್ಟಿಸಿಯೇಬಲ್ DPSP ಇದೆ, ಈಗಲೇ ಮಾಡಲೇಬೇಕು ಅಂತ ಜನರು ಹೋಗಿ ಸರ್ಕಾರಕ್ಕೆ ಕೇಳಲಿಕ್ಕೆ ಆಗೋದಿಲ್ಲ, ಅಥವಾ ಕೋರ್ಟ್ ಮುಂದೆ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ರಿಸೋರ್ಸ್ಗಳು ಬೇಕು, ತುಂಬ ವಿಷಯಗಳ ಅವಶ್ಯಕತೆ ಇರುತ್ತೆ. ಇನ್ನು ರೋಲ್ ಆಫ್ DPSP ಇನ್ ಕೋರ್ಟ್ಸ್. ಈಗ ನಾನ್ ಜಸ್ಟಿಸಿಯೇಬಲ್ ಹೌದು, ಆಲ್ದೋ ನಾನ್ ಜಸ್ಟಿಸಿಯೇಬಲ್, ಕೋರ್ಟ್ ಯೂಸ್ DPSP ಟು ಜಡ್ಜ್ ರೀಸನೇಬಲ್ನೆಸ್ ಆಫ್ ಲಾಸ್. ಯಾವುದೋ ಒಂದು ಲಾ ತಂದಿದ್ದಾರೆ, ಆ ಲಾ ತಂದ ಮೇಲೆ ರೀಸನೇಬಲ್ ಆಗಿದೆಯಾ, ಅದು ತರ್ಕಬದ್ಧವಾಗಿದೆಯಾ ಅಂತ ಚೆಕ್ ಮಾಡಲಿಕ್ಕೆ ಕೋರ್ಟ್ಗಳು DPSPನ ಯೂಸ್ ಮಾಡ್ಬೋದು. ಇಫ್ ಅ ಲಾ ಇಂಪ್ಲಿಮೆಂಟ್ DPSP, ಕೋರ್ಟ್ ಮೇ ಅಪ್ಹೋಲ್ಡ್ ಇಟ್ ಅಂಡರ್ ಆರ್ಟಿಕಲ್ 14 and 19. ಒಂದು ವೇಳೆ DPSPನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಲಾನ ತಂದಿದ್ದಾರೆ ಅಂತಂದರೆ ಆ ಒಂದು ಲಾನ ಕೋರ್ಟ್ ಅಪ್ಹೋಲ್ಡ್ ಮಾಡ್ಬೋದು. ಮತ್ತು DPSP ಆ್ಯಕ್ಟ್ ಆಸ್ ಇಂಟರ್ಪ್ರಿಟೇಟಿವ್ ಟೂಲ್ಸ್. ಇಂಟರ್ಪ್ರಿಟೇಟಿವ್ ಅಂತಂದರೆ ಈಗ ಸಂವಿಧಾನದಲ್ಲಿ ಹಲವಾರು ವಿಷಯಗಳಿದೆ, ಆ ಹಲವಾರು ವಿಷಯಗಳನ್ನು ನಾವು ಸರಿಯಾಗಿ ಜಾರಿಗೊಳಿಸಲಿಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಉಪಯೋಗ ಮಾಡ್ಕೊಳ್ತೇವೆ. ಉದಾಹರಣೆಗೆ ನಾವು ರೈಟ್ ಟು ಈಕ್ವಾಲಿಟಿ ಅಂತ ಹೇಳ್ತೇವೆ. ಈಕ್ವಾಲಿಟಿ ಹೌದು, ಈಕ್ವಾಲಿಟಿ ಬಿಫೋರ್ ಲಾ ಅಂತಿದೆ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತಿದೆ ಅಲ್ವಾ. ಎರಡನ್ನ ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೇವೆ, ಮಾಡಿದ ಮೇಲೆ ಅದು ಸರಿಯಾ ಅಂತ ಇಂಟರ್ಪ್ರೆಟ್ ಮಾಡಬೇಕಲ್ವಾ ಕೋರ್ಟು. ಆವಾಗ ಇಂಥ ಟೂಲ್ಗಳನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಇದು ಕೇವಲ ಫಂಡಮೆಂಟಲ್ ರೈಟಿಗೆ ಮಾತ್ರ ಅಲ್ಲ, DPSPಗೂ ಕನೆಕ್ಟ್ ಆಗುತ್ತೆ. ಹೀಗೆ ಕೋರ್ಟ್ನಲ್ಲಿ ಬೇರೆ ಬೇರೆ ರೀತಿ ಅದನ್ನು ಯೂಸ್ ಮಾಡ್ಕೋಬಹುದು. ಇನ್ನು ಕ್ಲಾಸಿಫಿಕೇಷನ್ ಆ್ಯಂಡ್ ಕಂಟೆಂಟ್ DPSP ಏನಿದೆ ಅಂತಂದರೆ ನೋಡಿ, ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಕ್ಲಾಸಿಫೈ DPSP. ಇದು ಬಹಳ ಇಂಪಾರ್ಟೆಂಟು. ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೇ ರೀತಿ ಕ್ಲಾಸಿಫಿಕೇಷನ್ ಮಾಡಿಲ್ಲ, ಡಸ್ ನಾಟ್ ಕ್ಲಾಸಿಫೈ. ಆದರೆ ಸ್ಕಾಲರ್ಗಳು ಅದನ್ನು ಗ್ರೂಪ್ ಮಾಡಿದ್ದಾರೆ. ಸ್ಕಾಲರ್ಸ್ ಗ್ರೂಪ್ ದೆಮ್ ಇಂಟು 3 ಕ್ಯಾಟಗರಿ. 3 ಕ್ಯಾಟಗರಿಯಲ್ಲಿ ಸ್ಕಾಲರ್ಸ್ಗಳು ಅದನ್ನು ಡಿವೈಡ್ ಮಾಡಿದ್ದಾರೆ. ಮೊದಲನೇದು ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್, ಸಮಾಜವಾದದ ತತ್ವಗಳನ್ನು ಆಧರಿಸಿಕೊಂಡು ಸೋಷಿಯಲ್ ಮತ್ತು ಎಕನಾಮಿಕ್ ಜಸ್ಟಿಸ್ ಬೇಕು, ವೆಲ್ಫೇರ್ ಸ್ಟೇಟ್ ಬೇಕು ಅನ್ನುವಂಥ ಗುರಿ ಇದೆ. ಅದರಲ್ಲಿ ಬರುವಂಥ ಕೀ ಆರ್ಟಿಕಲ್ ನೋಡಿ, ಆರ್ಟಿಕಲ್ 38. ಅದರ ಪ್ರಕಾರ ಸರ್ಕಾರ, ರಾಜ್ಯ ಏನು ಮಾಡಬೇಕು, ಪ್ರಮೋಟ್ ವೆಲ್ಫೇರ್ ಆಫ್ ಪೀಪಲ್, ಜನರ ಒಂದು ಕಲ್ಯಾಣವನ್ನು ಇನ್ನಷ್ಟು ಉತ್ತೇಜಿಸಬೇಕು. ಇನ್ಕಮ್ ಇರಬಹುದು, ಸ್ಟೇಟಸ್ಸು, ಆಪರ್ಚುನಿಟಿ, ಎಲ್ಲ ಒಂದು ಹಂತದಲ್ಲೂ ಯಾವುದೇ ಇನ್ಇಕ್ವಾಲಿಟಿ ಇರಬಾರ್ದು. 39ನಲ್ಲಿ A ಇಂದ F ತನಕ ಇದೆ. ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ, ನೀವು ಒಂದು ಶೀಟ್ನಲ್ಲಿ ಲಕ್ಷ್ಮೀಕಾಂತ್, ಇದನ್ನು ವಿಡಿಯೋ ನೋಡಾದ್ಮೇಲೆ ಓದಲೇಬೇಕು ಲಕ್ಷ್ಮೀಕಾಂತ್ ಈ ಚಾಪ್ಟ್ರನ್ನು, ಯಾವ ಥರ ಅಲ್ಲಿ DPSP ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೋ ಆರ್ಟಿಕಲನ್ನು ಡಿಟ್ಟೋ ಅಂತಂದರೆ ಆರ್ಟಿಕಲ್, ಇಲ್ಲಿ ನಾನು ಸಿಂಪಲ್ ವರ್ಡ್ಸಲ್ಲಿ ಕೊಟ್ಟಿರ್ತೇನೆ, ಆದರೆ ಆರ್ಟಿಕಲ್ 38 ನಿಜವಾಗ್ಲೂ ಏನಿದೆ ಅದರಲ್ಲಿ ಕಂಪ್ಲೀಟ್ ಆರ್ಟಿಕಲ್ ಬರ್ಕೋಬೇಕು. 39ಇಂದ 38 ಆಯಿತು, 39 ಇರಬಹುದು, ಅದರಲ್ಲಿ A to F ಅಂತಿದೆ, ಎಲ್ಲ ಒಂದು ಲೀಸ್ಟ್ ಇರಲೇಬೇಕು ನಿಮ್ಮ ಹತ್ರ ಡೀಟೇಲ್ ಆಗಿ. ಈಗ ನೋಡಿ, ಆರ್ಟಿಕಲ್ 39 A to F, ರೈಟ್ ಟು ಎಡಿಕ್ವೇಟ್ ಲೈವ್ಲಿಹುಡ್, ಜೀವನೋಪಾಯ ಅಂತ ಹೇಳ್ತೇವೆ. ನಮ್ಮ ಜೀವನಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ರೈಟ್ ಟು ವರ್ಕ್, ಮತ್ತು ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮಟೀರಿಯಲ್ ರಿಸೋರ್ಸಸ್. ಸಮಾಜ ಮುಂದುವರಿತಾ ಇರುತ್ತೆ, ಆದರೆ ಮುಂದುವರಿದ ಸಮಾಜದ ಉಪಯೋಗವನ್ನು ಕೆಲವು ವ್ಯಕ್ತಿಗಳು ಪಡ್ಕೊಳ್ತಾ ಇರ್ತಾರೆ. ಓನ್ಲಿ ಫ್ಯೂ ಪೀಪಲ್ ಗ್ಯಾದರ್ ದಿ ರಿಸೋರ್ಸಸ್ ಆ್ಯಂಡ್ ಇಟ್ ವಿಲ್ ಬಿಕಮ್ ದಿ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಇನ್ ಫ್ಯೂ ಹ್ಯಾಂಡ್ಸ್. ಸೊ ವಿ ನೀಡ್ ಟು ಸ್ಟಾಪ್ ದ್ಯಾಟ್. ಅದಕ್ಕೋಸ್ಕರ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮಟೀರಿಯಲ್ ರಿಸೋರ್ಸಸ್, ಯಾವುದೇ ರಿಸೋರ್ಸ್ ಇರಬಹುದು ಸಮಾನವಾಗಿ ಅದನ್ನು ಹಂಚಬೇಕಾಗತ್ತೆ. ಪ್ರಿವೆಂಟ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಅಲ್ವಾ, ಸಂಪತ್ತು ಒಂದೇ ಕಡೆ ಕಾನ್ಸಂಟ್ರೇಟ್ ಆಗ್ತಾ ಇದೆ, ಅದನ್ನು ಪ್ರಿವೆಂಟ್ ಮಾಡಬೇಕು. ಸರಿಯಾದ ಕೆಲಸಕ್ಕೆ ಸಮಾನ ವೇತನ, ಅದು ಅಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್, ಜೆಂಡರ್ ಇರಬಹುದು, ಆಗಬಾರ್ದು. ಹೆಲ್ತ್ ಆಫ್ ವರ್ಕರ್ಸ್, ಕೆಲಸ ಮಾಡುವವರ ಅಥವಾ ಕಾರ್ಮಿಕರ ಒಂದು ಆರೋಗ್ಯ ಸಹ ಬಹಳ ಇಂಪಾರ್ಟೆಂಟು. ಇನ್ನು ಪ್ರೊಟೆಕ್ಟ್ ಚಿಲ್ಡ್ರನ್ ಫ್ರಮ್ ಎಕ್ಸ್ಪ್ಲಾಯಿಟೇಷನ್, ಮಕ್ಕಳನ್ನು ಅಥವಾ ಮಕ್ಕಳ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟಬೇಕು, ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು. 39 ಏನು ಹೇಳುತ್ತೆ, ಯಾವುದ್ರ ಬಗ್ಗೆ ಇದೆ, ಈಕ್ವಲ್ ಜಸ್ಟಿಸ್, ಮತ್ತು ಪುವರ್, ಪ್ರೀ ಲೀಗಲ್ ಏಡ್ ಟು ಪುವರ್. ಈಗ ಕೆಲಷ್ಟೋ ಸಾರಿ ನಮಗೆ, ನಾವು ಯಾವುದೋ ಒಂದು ವಿಭಾಗ ತೆಗೆದುಕೊಳ್ಳಿ, ಒಬ್ಬ ಬಡ ವ್ಯಕ್ತಿ ಒಂದು ಕೇಸ್ನಲ್ಲಿ ಸಿಕ್ಕಾಕೊಂಡಿರ್ತಾನೆ, ಅವನಿಗೆ ಲಾಯರ್ ಹತ್ರ ಹೋದರೆ ತುಂಬ ಕಷ್ಟ ಆಗುತ್ತೆ. ಲಾಯರ್ಗಳ ಫೀಗಳಂತೂ ಎಷ್ಟೋ ದೊಡ್ಡ ಮಟ್ಟದಲ್ಲಿ ಇರುತ್ತೆ, ಅದನ್ನು ಭರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಅಂಥ ಬಡ ವ್ಯಕ್ತಿಗಳಿಗೆ ಫ್ರೀ ಲೀಗಲ್ ಏಡ್ ಕೊಡಬೇಕು ಅಂತ DPSP ಹೇಳುತ್ತೆ. ಎಷ್ಟೋ ಈಗ ನೀವು ನೋಡ್ಬೋದು, ಎಷ್ಟೋ ಕಡೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ರೈಟ್ ಟು ವರ್ಕ್ ನಮ್ಮ ಸಮಾಜದಲ್ಲಿ ಇದೆ ಅದು.
ರೈಟ್ ಟು ವರ್ಕ್ ಅಂತಂದ್ರೆ ನೋಡಿ, ಇದು DPSP ಅಂಡರಲ್ಲಿ ಬರೋದು. ಮತ್ತು ಸುಪ್ರೀಂ ಕೋರ್ಟ್ ಹೇಳುತ್ತೆ ಆರ್ಟಿಕಲ್ 21 ಅಂಡರಲ್ಲಿ ಬರುತ್ತೆ ಅಂತ ಇಂಟರ್ಪ್ರೆಟ್ ಮಾಡುತ್ತೆ. ಎಜುಕೇಷನ್ ಬೇಕು ನಮಗೆ, ಪಬ್ಲಿಕ್ ಅಸಿಸ್ಟೆನ್ಸ್ ಇರ್ಬೋದು. ಪಬ್ಲಿಕ್ ಅಸಿಸ್ಟೆನ್ಸ್ ಯಾರಿಗೆ? ಓಲ್ಡ್ ಏಜು, ಸಿಕ್ನೆಸ್ಸು, ಅನ್ಎಂಪ್ಲಾಯ್ಮೆಂಟು, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಅಸಿಸ್ಟೆನ್ಸ್ ಸಹ ಸರ್ಕಾರ ತರಬೇಕು. 42 ಇರೋದು ಜಸ್ಟ್ ಆ್ಯಂಡ್ ಹ್ಯೂಮೇನ್ ಕಂಡೀಷನ್ಸ್ ಆಫ್ ವರ್ಕ್. ಜಸ್ಟ್ ಆ್ಯಂಡ್ ಹ್ಯೂಮೇನ್, ಮಾನವೀಯವಾದಂಥ ವಾತಾವರಣ, ನ್ಯಾಯಯುತವಾದಂಥ ಒಂದು ವಾತಾವರಣದಲ್ಲಿ ವರ್ಕ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಮತ್ತು ತಾಯಂದರಿಗೆ ಮ್ಯಾಟರ್ನಿಟಿ ರಿಲೀಫ್ ಕೊಡಬೇಕಾಗತ್ತೆ. ಇನ್ನು ಆರ್ಟಿಕಲ್ 43 ಲಿವಿಂಗ್ ವೇಜ್. ಲಿವಿಂಗ್ ವೇಜ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮತ್ತೆ ಹೇಳ್ತೇನೆ. ಲಿವಿಂಗ್ ವೇಜ್ ಅಂತಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್. ಮಿನಿಮಮ್ ವೇಜ್ ಬೇರೆ, ಲಿವಿಂಗ್ ವೇಜ್ ಬೇರೆ. ಆದರೆ ಲಿವಿಂಗ್ ವೇಜ್ ಬಗ್ಗೆ ಆರ್ಟಿಕಲ್ 43 ಹೇಳುತ್ತೆ. ಮತ್ತು ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್. ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್. ನಾವು ಆರ್ಟಿಕಲ್ 21 ಅಂಡರಲ್ಲಿ ರೈಟ್ ಟು ಲೈಫ್, ಬರೀ ಲೈಫ್ ಅಲ್ಲ, ಡಿಗ್ನಿಫೈಡ್ ಅಲ್ವಾ, ಡಿಗ್ನಿಫೈಡ್ ಲೈಫ್ ಬೇಕು. ಡಿಗ್ನಿಫೈಡ್ ಲೈಫಿಗೆ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಬೇಕು. ಇನ್ನು ಆರ್ಟಿಕಲ್ 43A ಇದು ಹೇಳೋದು ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟಲ್ಲಿ ವರ್ಕರ್ಸ್ಗಳ ಪಾರ್ಟಿಸಿಪೇಷನ್ ಬಗ್ಗಿದೆ. 47 ಇರೋದು ನ್ಯೂಟ್ರಿಷನ್ನು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಪಬ್ಲಿಕ್ ಹೆಲ್ತ್ ಇಂಪ್ರೂವ್ ಆಗಬೇಕು. ನೋಡಿ ಇಲ್ಲಿ ಬಂತು ಲಿವಿಂಗ್ ವೇಜ್ ಅಂತಂದರೆ, ಲಿವಿಂಗ್ ವೇಜ್ ಬೇರೆ, ಮಿನಿಮಮ್ ವೇಜ್ ಬೇರೆ. ಈಗ ಇಷ್ಟು ಬೇಸಿಕ್ ಇಷ್ಟು ವೇಜಸ್ ಕೊಡಬೇಕು. ವೇಜಸ್ ಅಂತಂದರೆ ಕೂಲಿ ಇರ್ಬೋದು, ಸಂಬಳ ಇರ್ಬೋದು. ಲಿವಿಂಗ್ ವೇಜ್ ಅಂತಂದ್ರೆ ಏನು? ವಿಚ್ ಇನ್ಕ್ಲೂಡ್ಸ್ ಎಜುಕೇಷನ್, ಹೆಲ್ತ್, ಇನ್ಶೂರೆನ್ಸ್ ಎಕ್ಸೆಟ್ರಾ. ನಮ್ಮ ಜೀವನಕ್ಕೆ ಬೇಕೇ ಬೇಕಾದಂತಹ ಕೆಲವು ವಿಷಯಗಳು. ಎಜುಕೇಷನ್ ಬೇಕು ಎಲ್ರಿಗೂ, ಹೆಲ್ತ್ ಬೇಕು, ಇನ್ಶೂರೆನ್ಸು, ಇಂಥ ವಿಷಯಗಳಿಗೆ ನಾವು ಲಿವಿಂಗ್ ವೇಜ್ ಅಂತ ಕರೀತೇವೆ. ಇದಿಷ್ಟು ಯಾವುದರ ಅಂಡರಲ್ಲಿ ಬಂತು? ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್. ಇದು ಕಾನ್ಸ್ಟಿಟ್ಯೂಷನ್ ಕ್ಲಾಸಿಫೈ ಮಾಡಿಲ್ಲ, ಕೇವಲ ಸ್ಕಾಲರ್ಸ್ಗಳು ಮಾಡಿರೋದು ಕ್ಲಾಸಿಫಿಕೇಷನ್ನು. ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಲು ಆರ್ಟಿಕಲ್ 38, 39, 41, 42, 43, 43A, 47. ಇನ್ನು ಗಾಂಧಿಯನ್ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟ ಹಾಗೆ ರೂರಲ್ಲು ಮಾರಲ್ ಫೋಕಸ್ ಮಾಡಿರುವಂಥ ಕೆಲವು ತತ್ವಗಳು ಯಾವುದು ಅಂತಂದರೆ ಆರ್ಟಿಕಲ್ 40 ವಿಲೇಜ್ ಪಂಚಾಯತ್ಗಳು ಬೇಕು. 43ಯಲ್ಲಿ ಕಾಟೇಜ್ ಇಂಡಸ್ಟ್ರೀಸ್, 43Bಯಲ್ಲಿ ಕೋಆಪರೇಟಿವ್ ಸೊಸೈಟಿ, ಎಲ್ಲದಕ್ಕೆ ಸರ್ಕಾರ ರಾಜ್ಯ ಮಹತ್ವ ಕೊಡಬೇಕು. 46ಅಲ್ಲಿ SC ST ಮತ್ತು ವೀಕರ್ ಸೆಕ್ಷನ್ಗಳ ಪ್ರೊಟೆಕ್ಷನ್ ಮಾಡೋದು. 47ನಲ್ಲಿ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಇರ್ಬೋದು, ಅದನ್ನು ಮದ್ಯಪಾನ ನಿಷೇಧ ಅಂತ ಹೇಳ್ತೀವಲ್ವ, ಆ ರೀತಿ ಪ್ರೊಹಿಬಿಷನ್ ಮಾಡೋದು. 48ಅಲ್ಲಿ ಪ್ರೊಹಿಬಿಷನ್ ಆಫ್ ಸ್ಲಾಟರ್ ಆಫ್ ಕಾವ್ಸ್, ಮಿಲ್ಚ್ ಕ್ಯಾಟಲ್. ಈಗ ನಮಗೆ ಹೈನುಗಾರಿಕೆ ಇರ್ಬೋದು, ಅಂಥ ಕ್ಷೇತ್ರಗಳಲ್ಲಿ ಹೆಲ್ಪ್ ಮಾಡುವಂತಹ ಕೌ ಇರ್ಬೋದು, ಕಾಲ್ಸ್ ಇರ್ಬೋದು, ಸ್ಲಾಟರ್ ಮಾಡೋದನ್ನು ಪ್ರೊಹಿಬಿಟ್ ಮಾಡೋದು ಅಂತ 48 ಹೇಳುತ್ತೆ. ಎಲ್ಲ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಮತ್ತು ಸೋಷಲ್ ಅಪ್ಲಿಫ್ಟ್ಮೆಂಟ್, ಸಮಾಜದ ಉನ್ನತಿಯನ್ನು ಮುಖ್ಯವಾದ ಗುರಿಯಾಗಿ ಇಟ್ಕೊಂಡಿರುವಂತಹ DPSPಗಳು ಯಾವುದ್ಯಾವುದು? 40, 43, 43B, 46, 47, 48. ಲಿಬರಲ್ ಮತ್ತು ಇಂಟೆಲೆಕ್ಚುವಲ್ ಪ್ರಿನ್ಸಿಪಲ್ಗಳು ಯಾವ್ದ್ಯಾವ್ದು ಬರುತ್ತೆ? ಲಿಬರಲ್ ಅಂತಂದರೆ ಇಂಟರ್ನ್ಯಾಷನಲ್ ಔಟ್ಲುಕ್ಕನ್ನು ಕನ್ಸಿಡರ್ ಮಾಡೋದು, ಮಾಡರ್ನು. ಆರ್ಟಿಕಲ್ 44 ನೋಡಿ, ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ. ಇತ್ತೀಚೆಗೆ ಯಾವ ಒಂದು ರಾಜ್ಯದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ತಿಳ್ಕೊಂಡು ಕಮೆಂಟ್ ಮಾಡಿ. 45 ಅರ್ಲಿ ಚೈಲ್ಡ್ಹುಡ್ ಕೇರ್ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಿರೋದು. ಇದರ ಬಗ್ಗೆ ಇರುವಂಥ ಆರ್ಟಿಕಲ್ ಅಂತ ನೆನಪು ಮಾಡ್ಕೊಳ್ಳಿ ಯಾವುದು ಅಂತ. ರೈಟ್ ಟು ಎಜುಕೇಷನ್ ಯಾವ ಆರ್ಟಿಕಲ್ಲು? 48 ಸೈಂಟಿಫಿಕ್ ಅಗ್ರಿಕಲ್ಚರ್ ಮತ್ತು ಆ್ಯನಿಮಲ್ ಹಸ್ಬೆಂಡ್ರಿ. 48A ಎನ್ವೈರ್ಮೆಂಟ್ ಮತ್ತು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಮಾಡಲೇಬೇಕು. 49 ಪ್ರೊಟೆಕ್ಷನ್ ಆಫ್ ಮಾನ್ಯುಮೆಂಟ್ಸ್, ನಮ್ಮ ಐತಿಹಾಸಿಕ ಸ್ಮಾರಕಗಳಿರಬಹುದು, ಅದನ್ನು ಪ್ರೊಟೆಕ್ಟ್ ಮಾಡೋದು. 50ಯಲ್ಲಿ ಸಪ್ರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್, ಎಕ್ಸಿಕ್ಯೂಟಿವ್ನ ಸಪ್ರೇಟ್ ಮಾಡೋದು. ಇದು ಬಹಳ ಇಂಪಾರ್ಟೆಂಟು. ಯಾವ ಒಂದು ಆರ್ಟಿಕಲಲ್ಲಿ ಇದು ಬರುತ್ತೆ, ಮತ್ತು ನಾವು ಇದನ್ನು ಮೊದಲೊಂದು ಸಾರಿ ನೋಡಿದ್ವಿ, ಎಲ್ಲಿ ಹೇಳಬೇಕು ಈಗ? ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಅದಕ್ಕಿಂತ ಮೊದಲು ಬಂದಿರೋದು ಸಪ್ರೇಷನ್ ಆಫ್ ಪವರ್ಸ್ ಅಲ್ವಾ? ಆ ಒಂದು ಕಾನ್ಸೆಪ್ಟ್ ನೆನಪಾಗಬೇಕು. ಯಾವ ರೀತಿ ಸಪ್ರೇಷನ್ ಆಫ್ ಪವರ್ ಇದೆ, ಆ ಕಾನ್ಸೆಪ್ಟ್ ಬಂದಿರೋದು ಎಲ್ಲಿಂದ? ಮೇನ್ಸಿಗೆ ಇಂಪಾರ್ಟೆಂಟು. ನೀವು ಮೇನ್ಸ್ ಬರಿತೀರಿ ಅಂತಂದರೆ ಆ ಒಂದು ಕಾನ್ಸೆಪ್ಟಿನ ಬಗ್ಗೆ ಒಂದು ಆನ್ಸರ್ ರೈಟಿಂಗ್ ರೆಡಿ ಆಗಿರಬೇಕು ನಿಮ್ಮ ಹತ್ರ ಮೊದಲೇ. ಈಗಾಗಲೇ ಅದ್ರ ಬಗ್ಗೆ ಡಿಸ್ಕಸ್ ಮಾಡಾಗಿದೆ ಸ್ಟಾರ್ಟಿಂಗಲ್ಲೇ. ಆರ್ಟಿಕಲ್ 51 ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಇಂಟರ್ನ್ಯಾಷನಲ್ ಲಾ. ಅಂತಾರಾಷ್ಟ್ರೀಯ ಮಟ್ಟದ ಶಾಂತಿ ಇರಬಹುದು, ಕಾನೂನುಗಳನ್ನು ಗೌರವಿಸೋದು. ಮತ್ತು ಕೆಲವು ಅಮೆಂಡ್ಮೆಂಟ್ಗಳನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. 42nd ಅಮೆಂಡ್ಮೆಂಟಲ್ಲಿ ಏನು ಮಾಡಿದರು? 39 ಆ್ಯಡ್ ಮಾಡಿದ್ದಾರೆ. ಆವಾಗ ಆಪರ್ಚುನಿಟೀಸ್ ಫಾರ್ ಹೆಲ್ದಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ 39A, 43A, 48A ಇದನ್ನೆಲ್ಲ ಆ್ಯಡ್ ಮಾಡಿರೋದು 42nd ಅಮೆಂಡ್ಮೆಂಟಲ್ಲಿ. 44th ಅಮೆಂಡ್ಮೆಂಟಲ್ಲಿ 38 ಕ್ಲಾಸ್ 2 ಮಿನಿಮೈಸಿಂಗ್ ಇನ್ಇಕ್ವಾಲಿಟೀಸ್. ಆವಾಗ ನೋಡಿದ್ವಲ್ವ, ಇನ್ಕಮ್ಮು, ಸ್ಟೇಟಸ್ಸು, ಆಪರ್ಚುನಿಟಿ, ಇದರಲ್ಲಿ ಯಾವುದೇ ಇನ್ಇಕ್ವಾಲಿಟಿ ಇರಬಾರ್ದು, ಅದನ್ನು ಕಡಿಮೆ ಮಾಡೋದು. 86th ಅಮೆಂಡ್ಮೆಂಟ್ ಯಾವುದಕ್ಕೋಸ್ಕರ ಬಂತು?
ಸಬ್ಜೆಕ್ಟ್ ಮ್ಯಾಟರ್ ಆರ್ಟಿಕಲ್ 45 ಚೇಂಜ್ ಮಾಡಿ ಎಜುಕೇಷನನ್ನು ಒಂದು FR ಆಗಿ ಮಾಡಿದರು. ಫಂಡಮೆಂಟಲ್ ರೈಟ್ ಆಗಿ ಮಾಡಿದ್ದು 86th ಅಮೆಂಡ್ಮೆಂಟ್ 2002ರಲ್ಲಿ. 97th ಅಮೆಂಡ್ಮೆಂಟಲ್ಲಿ 43B ಆ್ಯಡ್ ಮಾಡ್ತಾರೆ, ಕೋಆಪರೇಟಿವ್ ಸೊಸೈಟಿಯನ್ನು ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡಬಹುದು. ಮತ್ತು DPSPಗಳು ಕೇವಲ ಪಾರ್ಟ್ 4ನಲ್ಲಿ ಮಾತ್ರ ಇಲ್ಲ, ಔಟ್ಸೈಡ್ಸ್ ಕೆಲವೊಂದಿದೆ. ಡೈರೆಕ್ಟಿವ್ ಔಟ್ಸೈಡ್ ಪಾರ್ಟ್ 4. ಆರ್ಟಿಕಲ್ 335 ನೋಡಿ, ಕ್ಲೇಮ್ಸ್ ಆಫ್ SC/ST ಟು ಸರ್ವಿಸಸ್. SC/STಗಳಿಗೆ ಸಂಬಂಧಪಟ್ಟಿದ್ದು 350A. ಇದರ ಬಗ್ಗೆ ನಾವು ನೋಡ್ತೇವೆ, ಡೀಟೇಲ್ ಆಗಿ ನೋಡ್ತೇವೆ ಮುಂದೆ. ಆದರೆ ಇಲ್ಲಿ ನೆನಪಿರಲಿ ನಿಮಗೆ ಏನಂತಂದರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ಓನ್ಲಿ ಲಿಮಿಟೆಡ್ ಟು ಪಾರ್ಟ್ 3 ಅಥವಾ ಪಾರ್ಟ್ 4 ಅಂತ ಅಂದ್ಕೊಂಡ್ರೆ ಹಾಗಲ್ಲ. ಪಾರ್ಟ್ 4 ಬಿಟ್ಟು ಕೆಲವೊಂದು ಕಡೆ DPSPಗಳನ್ನು ನಾವು ನೋಡಬಹುದು. ಮತ್ತು 350A ಇನ್ಸ್ಟ್ರಕ್ಷನ್ ಇನ್ ಮದರ್ ಟಂಗ್ ಅಟ್ ದಿ ಪ್ರೈಮರಿ ಸ್ಟೇಜ್, ಪ್ರಾಥಮಿಕ ಹಂತದಲ್ಲೇ ಮಾತೃಭಾಷೆಯಲ್ಲಿ ಇನ್ಸ್ಟ್ರಕ್ಷನ್ ಶಿಕ್ಷಣವನ್ನು ಕೊಡೋದು. 351ನಲ್ಲಿ ಡೆವಲಪ್ಮೆಂಟ್ ಆಫ್ ಹಿಂದಿ ಲ್ಯಾಂಗ್ವೇಜ್. ಇಷ್ಟು ಮುಖ್ಯವಾಗಿ ಔಟ್ಸೈಡ್ ನೋಡ್ಬೋದು ನಾವು, ಪಾರ್ಟ್ 4 ಔಟ್ಸೈಡ್. ಹಾಗಾದರೆ ಫಂಡಮೆಂಟಲ್ ರೈಟ್ಸ್ ಮತ್ತು DPSP ಕಾನ್ಫ್ಲಿಕ್ಟ್ ಎಲ್ಲಿ ಬರುತ್ತೆ, ಡಿಫ್ರೆನ್ಸ್ ಏನು, ಕ್ರಿಟಿಸಿಸಮ್ ಏನು, ಇಂಪ್ಲಿಮೆಂಟೇಷನ್ ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇದು ಬಹಳ ಇಂಪಾರ್ಟೆಂಟ್ ಆದಂಥ ವಿಷಯ. ಯಾಕಂತಂದರೆ DPSP ಆರ್ಟಿಕಲ್ ಏನು ಹೇಳುತ್ತೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಎಲ್ಲ ಪೊಲಿಟಿಲಿ ಓದಿದ್ರೆ ಕಷ್ಟ ಆಗೋದು ಯಾವುದೂ ಇಲ್ಲ. ಪೊಲಿಟಿ ಅಂದರೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟೇ. ಅಂದರೆ ಓದೋದಕ್ಕೆ ಟೈಮ್ ಕೊಡಬೇಕು, ಥಿಂಕ್ ಮಾಡೋದಕ್ಕೆ ಟೈಮ್ ಕೊಡಬೇಕು, ಈಗ ಆಗ್ತಾ ಇರುವಂಥ ಕರೆಂಟ್ ಅಫೇರ್ಸ್ನ ಲಿಂಕ್ ಮಾಡೋದಕ್ಕೆ ಟೈಮ್ ಕೊಡಬೇಕು. ನೋಡೋಣ ಫಂಡಮೆಂಟಲ್ ರೈಟ್ಸ್ ಮತ್ತು DPSP. ಫಂಡಮೆಂಟಲ್ ರೈಟ್ ಏನು? ಜಸ್ಟಿಸಿಯೇಬಲ್ಲು, ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಯಾವ ಆರ್ಟಿಕಲ್ ಅಂಡರಲ್ಲಿ ನೀವೇ ಹೇಳಬೇಕು. ಫಂಡಮೆಂಟಲ್ ರೈಟನ್ನು ಒಂದು ವೇಳೆ ನಮಗೇನಾದರೂ ಧಕ್ಕೆ ಬಂತು ಅಂತಂದರೆ, ಯಾರೋ ನಮ್ಮ ಫಂಡಮೆಂಟಲ್ ರೈಟನ್ನು ಕಿತ್ಕೊಳ್ತಾ ಇದ್ದಾರೆ ಅಂತಂದರೆ, ಆವಾಗ ನಾವು ಎಲ್ಲಿ ಹೋಗಬಹುದು? ಯಾವ್ಯಾವ ಬೇರೆ ಬೇರೆ ರಿಟ್ಗಳಿದೆ ನೆನಪು ಮಾಡ್ಕೊಳ್ಳಿ. ಹಾಗಾಗಿ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಿಯೇಬಲ್, DPSP ಆರ್ ನಾನ್ ಜಸ್ಟಿಸಿಯೇಬಲ್. ಫಂಡಮೆಂಟಲ್ ರೈಟ್ ಏನು, ಯಾವ ಟೋನಲ್ಲಿದೆ? ನೆಗೆಟಿವ್ ಟೋನಲ್ಲಿದೆ, ನೆಗೆಟಿವ್ ಒಬ್ಲಿಗೇಷನ್ನು, ಹೀಗೆ ಮಾಡಬಾರ್ದು ಅಂತ ಹೇಳೋದು ಫಂಡಮೆಂಟಲ್ ರೈಟ್. DPSP ಏನು ಹೇಳುತ್ತೆ? ಹೀಗೆ ಮಾಡಿ, ಪಾಸಿಟಿವ್ ಒಬ್ಲಿಗೇಷನ್. ಮತ್ತು FR ಇಂಡಿವಿಜುವಲ್ ಸೆಂಟ್ರಿಕ್ ಅಲ್ವಾ, ಒಬ್ಬ ಪರ್ಸನ್ನನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡು ಇರೋದು ಯಾವುದು? FR. ಇಲ್ಲೆಲ್ಲ ಪ್ರತಿ ವ್ಯಕ್ತಿಯ ಬಗ್ಗೆ ನೋ ಒನ್ ಅಂತ ಬರುತ್ತೆ, ನೋ ಪರ್ಸನ್ ಶಲ್ ಬಿ ಡಿನೈಡ್, ಕ್ಯಾನ್ ಬಿ ಡಿನೈಡ್ ಅಂತೆಲ್ಲ ಬರುತ್ತಲ್ವಾ, ಅದು ಇಂಡಿವಿಜುವಲ್ ಸೆಂಟ್ರಿಕ್. DPSP ಏನು? ಸಮಾಜವನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡಿರೋದು, ಸೊಸೈಟಿ ಸೆಂಟ್ರಿಕ್ ಅಂತ ಕರಿತೇವೆ. ಇನ್ನು ಫಂಡಮೆಂಟಲ್ ರೈಟನ್ನು ನಾವು ಮುಖ್ಯವಾಗಿ ಯಾವುದಕ್ಕೋಸ್ಕರ ಇಂಪ್ಲಿಮೆಂಟ್ ಮಾಡ್ತೇವೆ? ಪೊಲಿಟಿಕಲ್ ಡೆಮೋಕ್ರಸಿ, ರಾಜಕೀಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರಿಯಾಗಿ ರೂಪಿಸಲಿಕ್ಕೆ, ಚೆನ್ನಾಗಿ ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ FR ಬೇಕು. ಅದೇ DPSP ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆಮೋಕ್ರಸಿ, ಅದಕ್ಕೋಸ್ಕರ ಬೇಕು. ಮತ್ತು FR ಇರೋದು ಲೀಗಲ್ ಸ್ಯಾಂಕ್ಷನ್ಸ್ ಅಲ್ವಾ, ಲೀಗಲ್ ಸ್ಯಾಂಕ್ಷನ್ ಇದೆ, ಲೀಗಲ್ ಆಗಿ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ಕ್ರಮಗಳಿದೆ ಏನೇ ಆದರೂ. ಆದರೆ DPSP ಹೇಗೆ? ಮಾರಲ್ ಮತ್ತು ಪೊಲಿಟಿಕಲ್ ಸ್ಯಾಂಕ್ಷನ್ ಅಂತಂದರೆ, DPSPಯನ್ನು ಜಾರಿಗೊಳಿಸೋದ್ರಲ್ಲಿ ಹಿಂದುಳಿದ್ರೆ ಸಮಾಜದಲ್ಲಿ ಮೊರಾಲಿಟಿ ಕಡಿಮೆ ಆಗಬಹುದು. ಮತ್ತು ಪೊಲಿಟಿಕಲ್ ಸ್ಯಾಂಕ್ಷನ್ ಅಂತಂದರೆ, ಮುಂದಿನ ಚುನಾವಣೆಯಲ್ಲಿ ಆ ಸರ್ಕಾರವನ್ನು ಜನ ಆಯ್ಕೆ ಮಾಡದೇ ಇರಬಹುದು ಅಲ್ವಾ. ಹಾಗಾಗಿ ಅದನ್ನು ನೋಡ್ಕೋಬೇಕಾಗತ್ತೆ. ಇನ್ನು ಕೆಲವೊಂದು ಜುಡಿಷಿಯಲ್ ಕೇಸ್ಗಳನ್ನು ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಮೊದಲಿದು ಚಂಪಕಂ ದೊರೆರಾಜನ್ ಕೇಸು 1951ನಲ್ಲಿ. ಅಲ್ಲೇನು ಹೇಳ್ತಾರೆ? FR ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ DPSP. ಫಂಡಮೆಂಟಲ್ ರೈಟೇ ಜಾಸ್ತಿ ಮಹತ್ವ ಇರೋದು DPSPಗಿಂತ ಅಂತ ಹೇಳ್ತಾರೆ. ಗೋಲಕ್ನಾಥ್ ಕೇಸಲ್ಲಿ FR ಅನ್ನೋದು ಸ್ಯಾಕ್ರೋಸ್ಯಾಂಕ್ಟ್, FRಗಳನ್ನು ಯಾವುದೇ ರೀತಿ ಅಮೆಂಡ್ ಮಾಡಲಿಕ್ಕೆ ಆಗೋದೇ ಇಲ್ಲ, ಕೆನಾಟ್ ಬಿ ಅಮೆಂಡೆಡ್ ಅಂತ ಹೇಳ್ತಾರೆ. ಕೇಶವಾನಂದ ಭಾರತಿ ಕೇಸ್ನಲ್ಲಿ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ FRs ಬಟ್ ಬೇಸಿಕ್ ಸ್ಟ್ರಕ್ಚರ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ಕೇಶವಾನಂದ ಭಾರತಿ ಕೇಸ್ನಲ್ಲಿ ಪಾರ್ಲಿಮೆಂಟು ಅಮೆಂಡ್ ಮಾಡಬಹುದು, ಆದರೆ ಬೇಸಿಕ್ ಸ್ಟ್ರಕ್ಚರ್ ಡಿಸ್ಟ್ರಾಯ್ ಆಗಬಾರ್ದು. ಇನ್ನು ಮಿನರ್ವಾ ಮಿಲ್ಸ್ ಕೇಸಲ್ಲಿ ಏನು ಹೇಳ್ತಾರೆ? 1980 ಬಂದಿರೋದು. FR ಮತ್ತು DPSP ಎರಡೂ ಇಂಪಾರ್ಟೆಂಟೇ. ನಮಗೆ ಅದನ್ನು ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಮುಖ್ಯ. ಬ್ಯಾಲೆನ್ಸ್ ಬಿಟ್ವೀನ್ FR ಆ್ಯಂಡ್ DPSP ಈಸ್ ದಿ ಬೇಸಿಕ್ ಸ್ಟ್ರಕ್ಚರ್ ಅಲ್ವಾ. ಅದು ಎರಡನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ. ನೈದರ್ ಹ್ಯಾಸ್ ಅಬ್ಸಲ್ಯೂಟ್ ಸುಪ್ರಿಮಸಿ, ಯಾವುದೋ ಒಂದಕ್ಕೆ ಸರ್ವೋನ್ನತ ಸ್ಥಾನ, ಸರ್ವೋಚ್ಚವಾಗಿದ್ದು ಅಂತ ಇಲ್ಲ. ದೇ ಆರ್ ಲೈಕ್ 2 wheels ಆಫ್ ಚಾರಿಯಟ್, ಒಂದೇ ರಥದ 2 ಚಕ್ರಗಳಿದ್ದಂತೆ, ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಈ ರೀತಿ ಆವಾಗ ಮಿನರ್ವಾ ಮಿಲ್ಸ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಈಗ ಹಾಗಾದರೆ ಪ್ರೆಸೆಂಟ್ ಪೊಸಿಷನ್ ಏನು? FR ಎಂಜಾಯ್ ಪ್ರೈಮಸಿ. ಮೊದಲು ನಾವು ನೋಡೋದು ಫಂಡಮೆಂಟಲ್ ರೈಟ್ಸ್ಗಳನ್ನು, ಆದರೆ DPSPಗಳನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು. ಹಾಗಾಗಿ
ಹಾರ್ಮನಿ ಮತ್ತು ಬ್ಯಾಲೆನ್ಸ್, ಸಾಮರಸ್ಯದಿಂದ ಒಂದು ಸಮತೋಲಿತವಾದಂತಹ ನಿರ್ಧಾರಗಳನ್ನು ಕೋರ್ಟ್ ಕೈಗೊಳ್ಳುತ್ತೆ ಅಥವಾ ಕಾನೂನುಗಳನ್ನು ರೂಪಿಸಬೇಕಾದ್ರೆ ಎರಡನ್ನು ಸಹ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಕ್ರಿಟಿಸಿಸಮ್ ಆಫ್ DPSP ನೋಡಿದ್ರೆ ಲೀಗಲ್ ಫೋರ್ಸ್ ಇಲ್ಲ ಅಲ್ವಾ, ನಾನ್ ಜಸ್ಟಿಸಿಯೇಬಲ್ ಅಂತ ಹೇಳಿದ್ವಲ್ವಾ, ಲೀಗಲ್ ಫೋರ್ಸ್ ಇಲ್ಲ. ಮತ್ತು ಎಷ್ಟೋ ಸಾರಿ ವೇಗ್ ಆಗಿದೆ. ಹೌದು, ಅದನ್ನು ನಾವು ಬೇರೆ ಬೇರೆ ರೀತಿ ಕನೆಕ್ಟ್ ಮಾಡಬಹುದು. ಆ್ಯಕ್ಚುಲಿ ಏನದ್ರ ಅರ್ಥ, ಸರ್ಕಾರ ಹೀಗೆ ಮಾಡಬೇಕು, ಓಕೆ ಮಾಡೋಣ, ಸರ್ಕಾರ ಸಹ ಓಕೆ ಮಾಡ್ತೇವೆ ಅಂತ ಹೇಳ್ತಾನೆ ಇರುತ್ತೆ. ಇಂತಿಷ್ಟು ದಿನದೊಳಗಡೆ ಮಾಡಬೇಕಾ ಅಥವಾ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ. ಅರೇಂಜ್ಮೆಂಟ್ ಅನ್ನೋದೇನು ಅಷ್ಟೇನು ಫಾರ್ಮೆಟ್ ಹಾಗೆ ಸ್ಟ್ರಕ್ಚರ್ ಚೆನ್ನಾಗಿದೆ ಅಂತಲ್ಲ, ಆದರೂ ಕೊಟ್ಟಿದ್ದಾರೆ. ಅಂದರೆ ಆವಾಗ ಆ ಪರಿಸ್ಥಿತಿ ನೆನಪು ಮಾಡ್ಕೊಳ್ಳಿ, ಇಲ್ಲ ಮುಂದೊಂದು ದಿನ ಈ ಐಡಿಯಾಗಳನ್ನು ನಾವು ಸಾಧಿಸಬೇಕು. ರಿಸೋರ್ಸ್ಗಳು ಇದ್ದ ಮೇಲೆ ಇವತ್ತು 1947 1950 ಈಗೇನೋ ನಮ್ಮ ಹತ್ರ ರಿಸೋರ್ಸ್ಗಳಿಲ್ಲ, ದೇಶ ಜಸ್ಟ್ ಸ್ವಾತಂತ್ರ್ಯ ಪಡ್ಕೊಂಡಿದೆ. ಆದರೆ ಮುಂದೆ ರಿಸೋರ್ಸ್ಗಳು ಸಿಕ್ಕಿದಾಗ ನಮ್ಮ ಮುಂದಿನ ಜನಾಂಗ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬಹುದು, ಅವರಿಗೊಂದು ಸಲಹೆ ಕೊಟ್ಟಿಡೋಣ ಅನ್ನೋ ರೀತಿ ಇದೆ ಅದು. ಇನ್ನು ಕನ್ಸರ್ವೇಟಿವ್ ಮತ್ತು ಔಟ್ಡೇಟೆಡ್, ಕೆಲವು ಕ್ರಿಟಿಕ್ಸ್ಗಳು ಏನು ಹೇಳ್ತಾರೆ ಅಂತಂದರೆ, ಈಗ ಅಲ್ಲಿ ಕೌ ಸ್ಲಾಟರ್ ಅನ್ನೋದಿದೆ ಮತ್ತು ಕೆಲವೊಂದು ರಿಲಿಜಿಯಸ್ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಮತ್ತು ಕೆಲವೊಂದು ಔಟ್ಡೇಟ್ ಆಗಿದೆ, ಈಗಿನ ಕಾಟೇಜ್ ಇಂಡಸ್ಟ್ರಿ ಅಂತೆಲ್ಲ ಬಂದಿದೆ ಅದರಲ್ಲಿ, ಹಾಗಾಗಿ ಈಗಿನ ಕಾಲದಕ್ಕೆ ಸಮನಾಗಿಲ್ಲ, ಅದು ಸರಿಯಾಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಮತ್ತು ಕಾನ್ಸ್ಟಿಟ್ಯೂಷನಲ್ ಕಾನ್ಫ್ಲಿಕ್ಟ್ಗಳು ಎದುರಾಗಬಹುದು FR ಮತ್ತು DPSPಗಳ ನಡುವೆ, ಒಂದು ಕ್ರಿಟಿಸಿಸಮ್ ಇದೆ. ಆದರೆ ಯುಟಿಲಿಟಿ ಮತ್ತು ಇಂಪಾರ್ಟೆನ್ಸ್ ಆಫ್ DPSP ನೋಡಿದ್ರೆ ಆ್ಯಕ್ಚುಲಿ ಒಂದು ಗುರಿ ಇರಬೇಕು, ಒಂದು ಪ್ರಿನ್ಸಿಪಲ್ ಇರಬೇಕು, ಐಡಿಯಲ್ ಇರಬೇಕು ಅಂತ ಹೇಳ್ತೀವಲ್ವಾ. ಸರ್ಕಾರಕ್ಕೆ ಸಹ ಹಾಗೆ ಡೈರೆಕ್ಷನ್ ಬೇಕು. ಒಂದು ಡೈರೆಕ್ಷನನ್ನು ಕೊಡೋದು DPSPಗಳು. ಆ್ಯಕ್ಟ್ ಆ್ಯಸ್ ಯಾರ್ಡ್ ಸ್ಟಿಕ್ ಟು ಜಡ್ಜ್ ಗವರ್ನೆನ್ಸ್ ಪರ್ಫಾರ್ಮೆನ್ಸ್, ಗವರ್ಮೆಂಟಿನ ಪರ್ಫಾರ್ಮೆನ್ಸನ್ನು ಒಂದು ರೀತಿ ಚೆಕ್ ಮಾಡಲಿಕ್ಕೆ, ಜಡ್ಜ್ ಮಾಡಲಿಕ್ಕೆ ಇರುವಂಥ ಒಂದು ಅಳತೆಗೋಲು ಅಂತ ಹೇಳ್ಬೋದು DPSPಗಳನ್ನು. ಮತ್ತು ಕೋರ್ಟಿಗೆ ಹೆಲ್ಪ್ ಮಾಡುತ್ತೆ, ಯಾವ ಥರ ಇಂಟರ್ಪ್ರೆಟ್ ಮಾಡೋದು ಕಾನ್ಸ್ಟಿಟ್ಯೂಷನನ್ನು, ಕೆಲವು ಲಾಗಳನ್ನು ಅಂತ. ಇಟ್ ವಿಲ್ ಗೈಡ್ ದಿ ಕೋರ್ಟ್ ಇನ್ ಇಂಟರ್ಪ್ರಿಟೇಷನ್. ಎಕನಾಮಿಕ್ ಡೆಮೋಕ್ರಸಿಗೆ ಹೆಲ್ಪ್ ಮಾಡುತ್ತೆ, ವೆಲ್ಫೇರ್ ಸ್ಟೇಟಿಗೆ ಬಹಳ ಇಂಪಾರ್ಟೆಂಟು, ಮತ್ತು ಫಂಡಮೆಂಟಲ್ ರೈಟ್ಸಿಗೆ ಕೆಲವೊಂದು ಕಾಂಪ್ಲಿಮೆಂಟ್ ಆಗಿದೆ. ಸೊ ಪೊಲಿಟಿಕಲ್ ಡೆಮೋಕ್ರಸಿ ವಿತೌಟ್ ಎಕನಾಮಿಕ್ ಡೆಮೋಕ್ರಸಿ ಇಸ್ ಮೀನಿಂಗ್ಲೆಸ್. ಒಂದು ದೇಶ ಇದೆ, ಒಂದು ಕಡೆ ಪೊಲಿಟಿಕಲ್ ಡೆಮೋಕ್ರಸಿ, ಇನ್ನೊಂದು ಕಡೆ ಎಕನಾಮಿಕ್ ಡೆಮೋಕ್ರಸಿ. ಏನು ಹಾಗಂತಂದರೆ ಎಲ್ರಿಗೂ ವೋಟ್ ಮಾಡೋ ಅಧಿಕಾರ ಇದೆ ಪೊಲಿಟಿಕಲ್ ಡೆಮೋಕ್ರಸಿ ಅಂತ, ಆದರೆ ಎಲ್ಲರ ಆರ್ಥಿಕ ಹಿನ್ನೆಲೆ ಬೇರೆ. ಅವಾಗೇನಾಗ್ಬಿಡುತ್ತೆ ಹೇಳಿ, ವೋಟ್ ಮಾಡೋ ಅಧಿಕಾರ ಇದೆ, ಹಣನೇ ಇಲ್ಲದವನು ಹಣ ತೆಗೆದುಕೊಂಡು ವೋಟ್ ಮಾಡ್ತಾನೆ ಅಲ್ವಾ, ಹಣಕ್ಕೋಸ್ಕರ ವೋಟ್ ಮಾಡಬೇಕಾಗುತ್ತೆ. ಎಕನಾಮಿಕ್ ಡೆಮೋಕ್ರಸಿ ಇಲ್ಲದ ಹೊರತು ಕೇವಲ ಪೊಲಿಟಿಕಲ್ ಡೆಮೋಕ್ರಸಿ ಮಾತ್ರ ಇದೆ ಅಂತಂದರೆ ಅದು ಮುಂದೆ ಡಿಸಾಸ್ಟರ್ಗೆ ಕಾರಣ ಆಗಬಹುದು, ಮೀನಿಂಗ್ಲೆಸ್ ಅದು. ಇನ್ನು ಇಂಪ್ಲಿಮೆಂಟೇಷನ್ ಆಫ್ DPSPಗೆ ನಾವು ಕೆಲವು ಎಕ್ಸಾಂಪಲ್ ನೋಡೋದಾದರೆ, ಲ್ಯಾಂಡ್ ರಿಫಾರ್ಮ್ ಮಾಡಿದ್ದಾರೆ, ಜಮೀನ್ದಾರಿ ಅಬಾಲಿಷನ್ ಮಾಡಿದ್ದಾರೆ. ನರೇಗಾ ಅಂತ ಇತ್ತು, ಈಗ ಜಿ ರೀಸೆಂಟಾಗಿ ನೋಡಿದ್ರಲ್ವಾ, ಜಿ ವಿಕಸಿತ್ ಭಾರತ್ಗೆ ಸಂಬಂಧಪಟ್ಟ ಹಾಗೆ ಅದರ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಬಹಳ ಇಂಪಾರ್ಟೆಂಟು, ಮುಂದಿನ ವರ್ಷದ ಮೇನ್ಸಲ್ಲಿ ಬರುವಂಥ ಕ್ವಶನ್ ಇದು ನನ್ನ ಪ್ರಕಾರ. ನರೇಗಾ ಬಗ್ಗೆ ಕೇಳ್ತಾರೆ ಅಥವಾ ಜಿ ಬಗ್ಗೆ ಕಂಬೈನ್ ಮಾಡಿ ಕೇಳಬಹುದು. ಒಂದು ಗವರ್ನೆನ್ಸು ಯಾವುದೋ ಒಂದು GS ಅಲ್ಲಿ ಇದಕ್ಕೆ ಲಿಂಕ್ ಆಗಿರುವಂಥ ಒಂದು ಕ್ವಶನ್ ಬರಬಹುದು. ಅದು ಸಹ DPSPಯ ಇಂಪ್ಲಿಮೆಂಟೇಷನ್ ಅಂತ ಹೇಳ್ಬೋದು. ಮಿಡ್ ಡೇ ಮೀಲ್ ಸ್ಕೀಮ್ ಇದೆ, ನೀತಿ ಆಯೋಗ, ಪ್ಲಾನಿಂಗ್ ಕಮಿಷನ್ ಮೊದಲು ರೀಪ್ಲೇಸ್ ಮಾಡಿದ್ರು, ಎನ್ವೈರ್ಮೆಂಟಲ್ ಲಾಗಳು, ಮತ್ತು EWS ರಿಸರ್ವೇಷನ್ನು, ಪಂಚಾಯಿತಿ ರಾಜು, ಇದೆಲ್ಲ ಈ DPSPನ ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ನಾವು ಕೊಡಬಹುದಾದಂಥ ಎಕ್ಸಾಂಪಲ್ ನೋಡಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ ನಾನ್ ಜಸ್ಟಿಸಿಯೇಬಲ್ ಕಾನ್ಸ್ಟಿಟ್ಯೂಷನಲ್ ಡೈರೆಕ್ಟಿವ್ಸ್ ಏಮ್ಡ್ ಅಟ್ ಎಸ್ಟಾಬ್ಲಿಷಿಂಗ್ ಅ ವೆಲ್ಫೇರ್ ಸ್ಟೇಟ್. ಗೊತ್ತಿದೆಯಲ್ವಾ, ಇದು ನೆನಪು ಮಾಡ್ಕೊಳ್ಳಿ. ನಾನ್ ಜಸ್ಟಿಸಿಯೇಬಲ್ಲು ಕಾನ್ಸ್ಟಿಟ್ಯೂಷನಲ್ ಡೈರೆಕ್ಟಿವ್ಸು ಏಮೇನು, ವೆಲ್ಫೇರ್ ಸ್ಟೇಟನ್ನು ಎಸ್ಟಾಬ್ಲಿಷ್ ಮಾಡೋದು. ಯಾವುದ್ರ ಮೂಲಕ? ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್ ಜಸ್ಟಿಸ್. ಯಾವುದ್ರ ಜೊತೆ? ಹಾರ್ಮನಿ ವಿತ್ ಫಂಡಮೆಂಟಲ್ ರೈಟ್ಸ್. ಇದಿಷ್ಟು ಮೇನ್ ಆಗಿದ್ರೆ ಸಮ್ಮರಿ ಲೈನ್ ಅಂತ ಹೇಳ್ಬೋದು. ಹಾಗಾಗಿ ಕೆಳಗಡೆ ನಾನು ಶಾರ್ಟ್ ನೋಟ್ಸ್ ಕೊಟ್ಟಿದ್ದೇನೆ, ಬೇಕಿದ್ರೆ ಪಾಸ್ ಮಾಡ್ತೇನೆ, ಅಂದರೆ ನೀವು ನಿಲ್ಲಿಸ್ತೇನೆ, ನೀವು ಬೇಕಾದ್ರೆ ಪಾಸ್ ಮಾಡಿ ಬರ್ಕೋಬಹುದು. ಇಷ್ಟೊತ್ತು ನೋಡಿದ್ದೆ ಇದು ಜಸ್ಟ್ ಇದು ಯಾಕೆ ಕೊಟ್ಟಿರೋದು ಅಂತಂದರೆ ಇಲ್ಲೆಲ್ಲ ಕಂಪ್ಲೀಟ್ ಆಗಿದೆ ಅಂತಲ್ಲ. ನೀವು ಈ ವಿಡಿಯೋ ನೋಡಿ ಲಕ್ಷ್ಮೀಕಾಂತ್ ಬುಕ್ಕನ್ನು 2 ರಿಂದ 3 ಸಾರಿ ಓದಿ ಈ ನೋಟ್ಸನ್ನು ಬರ್ಕೊಂಡ್ರೆ ಆವಾಗ ನಿಮಗೆ ಬಹಳ ಬೇಗ ಗ್ರಾಸ್ಪ್ ಆಗ್ತಾ ಹೋಗುತ್ತೆ, ಟೈಮ್ ಬಹಳ ಕಡಿಮೆ ಸಾಕಾಗುತ್ತೆ. ಈ ವರ್ಡನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅದಕ್ಕೋಸ್ಕರ ಇದನ್ನು ಕೊಡೋದು. 2-3 ಸಾರಿ ಲಕ್ಷ್ಮೀಕಾಂತ್ ಓದಿದ ಮೇಲೆ ಇದನ್ನು ನೋಡಬೇಕು. ಮೊದಲು ನೋಡಿದ್ರೇನು ಪ್ರಾಬ್ಲಮ್ ಏನಿಲ್ಲ, ಆದರೆ ಆವಾಗ ಗ್ರಾಸ್ಪ್ ಆಗೋವಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ.
ಎಸ್, ಇಷ್ಟು ಇನ್ನು ನೇಚರ್ ಬಗ್ಗೆ ಪಾಸ್ ಮಾಡಿ ಬರ್ಕೊಳ್ಳಿ. ಬೇಕಿದ್ರೆ PDF ಅನ್ನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತೇನೆ. ಇನ್ನು ಕ್ಲಾಸಿಫಿಕೇಷನ್ನು, ನೆಕ್ಸ್ಟು ಇದು ಲಿಬರಲ್ ಇಂಟೆಲೆಕ್ಚುವಲ್ ಪ್ರಿನ್ಸಿಪಲ್ಲು, ಇದಾದಮೇಲೆ ಔಟ್ಸೈಡ್ ಪಾರ್ಟ್ 4 ಯಾವ್ದಾವುದು ಇದೆ, DPSP ಮತ್ತು FR ನಡುವೆ. ಸಿಂಪಲ್, ನಿಮಗೆ ನೋಡಿದ ತಕ್ಷಣ ನೆನಪಾಗಲಿಕ್ಕೆ ಅಷ್ಟೇ ಕೊಟ್ಟಿರೋದು, ಒಂದೇ ಲೈನಲ್ಲಿ ಕೊಟ್ಟಿದ್ದೇನೆ. ಓದಿದರೆ ಚೆನ್ನಾಗಿ ಖಂಡಿತವಾಗಿ ನೀವು ನೆನಪಿಟ್ಕೊಂಡೇ ಇಟ್ಕೊಳ್ತೀರಾ. ಈ ಶಾರ್ಟ್ ನೋಟ್ಸನ್ನು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಓದೋದು ನಿಮ್ಮ ಕೈಲಿದೆ. ಎಸ್, ಇಷ್ಟು ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವು ಕ್ವಶನ್ ಆನ್ಸರ್ ಇದೆ. ಅದು ನೋಡಿದಾಗ ಇನ್ನಷ್ಟು ಕ್ಲಾರಿಟಿ ಬರ್ತಾ ಹೋಗುತ್ತೆ ನಿಮಗೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ಕೆಲವೊಂದು ವೀಡಿಯೋಗಳನ್ನು ಇನ್ನೂ ಅಪ್ಲೋಡ್ ಮಾಡಬೇಕಿತ್ತು, ನನಗೆ ಸಮಯ ಹಿಂದಿನ ವಾರ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ವಾರ ಹೆಚ್ಚಿನ ವೀಡಿಯೋಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.